ಉಚಿತ ನೇತ್ರ ಶಸ್ತ್ರಚಿಕಿತ್ಸೆ ಶಿಬಿರಕ್ಕೆ ವ್ಯಾಪಕ ಸ್ಪಂದನೆ. ಸಾವಿರಾರು ಜನ ಭಾಗಿ, ಗ್ರಾಮಸ್ಥರಿಂದ ಮೆಚ್ಚುಗೆಯ ಮಹಾಪೂರ. ಸಲುವಾಗಿ ಬಡವ್ರ ಸಲುವಾಗಿ ಎಲ್ಲರ ಕಣ್ಣು ಬರ್ಲಿ, ಎಲ್ಲರೂ ಚೆನ್ನಾಗಿರ್ಲಿ ಅಂತಾರೆ. ಅವ್ರಿಗೆ ನಾವು ದೊಡ್ಡ ಆಶೀರ್ವಾದ ಕೊಡ್ತೀವಿ, ಸಾಕು ಅನ್ಕೊಂಡು. ಒಟ್ಟು 513 ಜನರಿಗೆ ಬೆಂಗಳೂರಿನ ಶಂಕರ್ ಕಣ್ಣಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಸರತಿ ಸಾಲಿನಲ್ಲಿ ಬಂದು ಕಣ್ಣಿನ ತಪಾಸಣೆ ಮಾಡಿಸಿಕೊಳ್ತಿರೋ ಗ್ರಾಮಸ್ಥರು, ಆರೋಗ್ಯ ತಪಾಸಣೆ ನಡೆಸ್ತಿರೋ ವೈದ್ಯ ಸಿಬ್ಬಂದಿ. ಎಸ್ ವೀಕ್ಷಕರೇ, ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಶ್ರೀ ನೀಲಕಂಠೇಶ್ವರ ದೇವಾಲಯ ಕಲ್ಯಾಣ ಮಂಟಪದಲ್ಲಿ ಶ್ರೀ ನಾಗಣ್ಣ ಸಾಹುಕಾರ್ ದಂಡಿ ಹಾಗೂ ಶಂಕರ್ ಕಣ್ಣಿನ ಆಸ್ಪತ್ರೆ ಬೆಂಗಳೂರು ಇವರ ಆಶ್ರಯದಲ್ಲಿ ನಡೆದ ನೇತ್ರ ತಪಾಸಣಾ ಶಿಬಿರ ಯಶಸ್ವಿಯಾಯಿತು. ಇವತ್ತಿನ ದಿವಸ ನಾಗಣ್ಣ ಸಾಹುಕಾರ್ ದಂಡಿನ್ ಅವರ ಕುಟುಂಬ ಮತ್ತು ಅವರ ಬೆಂಬಲಿಗರು ಇವತ್ತಿನ ದಿವಸ ಈ ಶಿಬಿರವನ್ನು ಏನು ಏರ್ಪಡಿಸ್ಯಾರ, ಎಲ್ಲ ಬಡವರಿಗೆ ಬಹಳಷ್ಟು ಅನುಕೂಲ ಆಗ್ತದೆ. ಯಾಕಂತ ಹೇಳಿದ್ರೆ ಅವ್ರ ಹತ್ರ ಹಣ ಇಲ್ಲದೆ ಇದ್ದಾಗ ಏನಾದರೂ ಹೆಲ್ತ್ ಇಶ್ಯೂ ಆದಾಗ ಅವರು ಹೆಂಗ್ ತೋರ್ಸೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಂಡಿರ್ತಾರ. ಅವ್ರಿಗೊಂದು ದಾರಿ ತೋರಿಸಿ ಇವತ್ತಿನ ದಿವಸ ಶಂಕರ್ ಹಾಸ್ಪಿಟಲ್ ಅವರು ಈ ಒಂದು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇವತ್ತಿನ ದಿವಸ ಒಂದು ಶಿಬಿರವನ್ನ ನಡೆಸ್ತಾ ಇದ್ದಾರೆ. ಅದಕ್ಕೋಸ್ಕರ ತುಂಬ ಹೃದಯದ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ನಾನು ಅವರ ಕುಟುಂಬ ಮತ್ತು ಬೆಂಬಲಿಗರಿಗೆ ನಾನು ಹೇಳಲು ಇಷ್ಟಪಡ್ತೀನಿ. ಈ ಥರ ಕಾರ್ಯಕ್ರಮಗಳು ಎಲ್ಲರೂ ಸಹಿತ ಮಾಡಬೇಕು. ಯಾರಿಗೆ ಅನುಕೂಲ ಇಲ್ಲ ಅವ್ರಿಗೆ ಅನುಕೂಲ ಮಾಡಿದಾಗ ನಮಗೆ ಭಾಳಷ್ಟು ಸಂತೋಷ ಸಿಗ್ತದೆ. ಆ ಕೆಲಸವನ್ನು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ದಂಡಿನ ಸಾಹುಕಾರ್ ನಾಗಣ್ಣ ಸಾಹುಕಾರ್ ದಂಡಿನವರು ಇವರೆಲ್ಲರೂ ಮಾಡ್ತಾ ಇದ್ದಾರೆ. ಅವ್ರಿಗೆ ನನ್ನ ವೈಯಕ್ತಿಕವಾಗಿ ಧನ್ಯವಾದವನ್ನು ಹೇಳ್ತೀನಿ. ಸುರಪುರ ಜನರ ಪರವಾಗಿ ನಾನು ಧನ್ಯವಾದವನ್ನು ಹೇಳ್ತೇನೆ. ಇದೇ ಹಾಗೂ ರಕ್ತ ತಪಾಸಣಾ ಹಾಗೂ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಬಂದ ಜನರ ಜೊತೆ ಹುಣಸಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಸಾಹುಕಾರ್ ದಂಡಿನ್ ಮಾತನಾಡಿ ಮಾಹಿತಿ ನೀಡಿದ್ರು. ಇವರ ಅಧ್ಯಕ್ಷತೆಯಲ್ಲಿ ಶಿಬಿರ ಕಾರ್ಯಕ್ರಮವನ್ನು ಸುರಪುರ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ರಾಜಾ ವೇಣುಗೋಪಾಲ್ ನಾಯಕ್ ಹಾಗೂ ಸಹೋದರರಾದ ರಾಜಾ ಸಂತೋಷ್ ನಾಯಕ್ ಹಾಗೂ ಸುಶಾಂತ್ ನಾಯಕ್, ಚಂದ್ರಶೇಖರ್ ದಂಡಿನ್ ಹಾಗೂ ಇನ್ನೂ ಅನೇಕ ಮುಖಂಡರು ರಿಬ್ಬನ್ ಕಟ್ ಮಾಡುವುದರ ಮೂಲಕ ಚಾಲನೆ ನೀಡಿದರು. ಶಂಕರ್ ಕಣ್ಣಿನ ಆಸ್ಪತ್ರೆ ಹಾಗೂ ನಾಗಣ್ಣ ಸಾಹುಕಾರ್ ದಂಡಿನ್ ಅವರ ಸಹಯೋಗದಲ್ಲಿ ಒಂದು ನೇತ್ರ ಚಿಕಿತ್ಸೆ ಅಂದರೆ ಬಡವರಿಗಾಗಿ ಒಂದು ಕಣ್ಣಿನ ಆಪರೇಷನ್ ಮಾಡ್ತಕ್ಕಂಥ ಕೆಲಸ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಬಂದಿದ್ದಾರೆ ಬಡವರು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಾರ ಎಲ್ಲರದು ಈಗ ಕಣ್ಣು ಬರಿ ಬಂದಿರೋವಿರಲಿ, ಆಮೇಲೆ ಕಣ್ಣು ನೀರು ಸೋರೋದಿರಲಿ, ಕಣ್ಣು ಗುಡ್ಡೆ ಅವು ಏನೇ ಇದ್ರೂ ಶುಗರು BP ಅವನ್ನೆಲ್ಲ ಚೆಕ್ ಮಾಡಿ ಎಲ್ಲರೂ ಕಣ್ಣಿಗೆ ಆಪ್ರೇಷನ್ ಸೆಲೆಕ್ಟ್ ಆಗ್ಯಾರ. ಈಗ ಅವರಿಗೆ ನಾವು ಉಚಿತವಾಗಿ ಬಸ್ನಲ್ಲಿ ಕಳಿಸಿ ಆಮೇಲೆ 2 ದಿವಸ ಅಲ್ಲಿ ವಸತಿ, ಆಮೇಲೆ ಊಟ, ಆಮೇಲೆ ಕಣ್ಣು BP ಶುಗರ್ ಚೆಕ್ ಮಾಡಿ ಆಪ್ರೇಷನ್ ಮಾಡಿಸಿ ಎಲ್ಲ ಕಂಪ್ಲೀಟ್ ಆದಮೇಲೆ ವಾಪಸ್ ಅವ್ರು ಊರು ಬಿಡ್ತಕ್ಕಂಥ ಕೆಲಸನೂ ನಾವೇ ಮಾಡ್ತಾಯಿದ್ದೀವಿ. ಆ ಶಂಕರ್ ಹಾಸ್ಪಿಟಲ್ದವರು ನಾವು ಸೇರಿಕೊಂಡು ಮಾಡ್ತಾಯಿದ್ದೀವಿ. ಬಡವರು ನಮ್ಮ ಜನರೇ ಒಂದು ಉಸಿರು ಅಂತ ಹೇಳ್ಕೊಂಡು ನಂದೊಂದು ಅಭಿಪ್ರಾಯ. ಹುಣಸಗಿ ತಾಲೂಕು, ಸುರಪುರ ತಾಲೂಕಿನಾದ್ಯಂತ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ನೇತ್ರ ತಪಾಸಣಾ ಶಿಬಿರಕ್ಕೆ ಆಗಮಿಸಿ ತಮ್ಮ ದಾಖಲಾತಿಗಳನ್ನ ಎಂಟ್ರಿ ಮಾಡಿಸಿ ನುರಿತ ಕಣ್ಣಿನ ಡಾಕ್ಟರ್ ಬಳಿ ಕಣ್ಣುಗಳನ್ನ ಪರೀಕ್ಷಿಸಿದ್ರು. ಹಲವಾರು ಜನರಲ್ಲಿ ಒಂದೊಂದು ಕಣ್ಣಿನ ಒಂದೊಂದು ಸಮಸ್ಯೆ ಇದ್ದು ಕೂಡಲೇ ಪರಿಹಾರ ಕ್ರಮ ಕೈಗೊಳ್ಳಲಾಯಿತು. ಜನ ಕೂಡ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ಸೂಚಿಸಿದ್ರು. ನಾಗಣ್ಣ ಸಾಹುಕಾರ್ ದಂಡಿನವರು ಬಡವ್ರಿಗೋಸ್ಕರ ಅಂತ ಕೆಲವೊಬ್ಬರ ಹತ್ರ ಜನಗಳ ಹತ್ರ ದುಡ್ಡಿರಲ್ಲ, ಮತ್ತು ಕೆಲವೊಬ್ಬರು ಮಕ್ಕಳು
ತೋರ್ಸೋದಿಲ್ಲ. ಮನೇಲಿ ಏನು ಬಿಡು ರೊಕ್ಕ ಇರೋ ನಮ್ಮ ಹತ್ರ ದುಡಿಯೋಕ್ಕೆ ನಮಗೆ ಕಷ್ಟ ಆಗಿರುತ್ತೆ ಮಕ್ಕಳದೆಲ್ಲ ಸಾಕೋಕ್ಕೆ. ಹಾಗೆ ಇವರಿಗೆಲ್ಲ ವಯಸ್ಸಾದವ್ರಿಗೆ ಏನು ತೋರ್ಸೋದು ಅಂದ್ಬಿಟ್ಟು ಎಷ್ಟೋ ಜನಗಳು ಮಕ್ಕಳು ತೋರ್ಸೋದಿಲ್ಲ, ತಾಯಂದಿರಿಗೆ ತಂದೆಯರಿಗೆ ಜನಾಗ. ಹಾಗಾಗಿ ಅದಕ್ಕೋಸ್ಕರ ಅವರು ಏನು ಮಾಡ್ತಾರೆ, ಮನೇಲಿ ನನ್ನ ಮಕ್ಕಳು ತೋರಿಸಲ್ಲ ಅಂತ ಮನೆಯಲ್ಲೇ ಇದ್ದರು. ಈ ಥರ ಅಡ್ವರ್ಟೈಸ್ಮೆಂಟ್ ಮತ್ತು ಮಾಡಿದಾಗ ಕೆಲವೊಂದು ಪೇಪರ್ಗೆ ಹಾಕ್ಸಿದ್ರು, ಮತ್ತು ಕೆಲವೊಬ್ಬರು ಟಿ ವಿಗೂ ಫೋನಿಗೂ ಎಲ್ಲ ಬಿಟ್ಟ ಮೇಲೆ ಎಷ್ಟೋ ಜನಕ್ಕೆ ಗೊತ್ತಾಗೋದ್ರಿಂದ ನಾವು ನಮ್ಮ ಏರಿಯಾದಾಗ ಇದ್ದವರಿಗೆ ಬಡ ಜನರಿಗೆ ದುಡ್ಡು ಕೊಟ್ಟು ಮಾಡಿಸ್ಕೊಂಡು ಆಗ್ಲಾರ್ದವ್ರಿಗೆ ಅಂಥವ್ರಿಗೆ ಹೇಳಿ ಇಲ್ಲಿ ಕರ್ಕೊಂಡು ಬಂದಿದ್ವಿ. ಇಲ್ಲಿ ಯಾವುದೇ ಶ್ರೀಮಂತರು ಈ ಥರ ಮಾಡಿಲ್ಲ. ಇದು ನಮ್ಮ ಹುಣಸ್ಗಿಯಲ್ಲಿ ನಾಗಣ್ಣ ಸೌಕರ್ ದಂಡಿನನ್ನವ್ರು ಮಾತ್ರ ಇಂಥ ಕಾರ್ಯಕ್ರಮ ಹೆಚ್ಚೆಚ್ಚಾಗಿ ಮಾಡಿಕೊಡ್ತಾ ಇದ್ದಾರೆ. ಯಾಕಂದರೆ ಬಡವ ಜನಕ್ಕಾಗಿ ಅಂತ ಇರೋದು ನಮ್ಮ ಊರಲ್ಲಿ ಅಂದರೆ ನಾಗಣ್ಣ ಸೌಕರ್ ಮಾತ್ರ ಇರೋದು ದಂಡಿನವರು. ಇವರು ಆ ಥರ ಜನಗಳಿಗೆ ಒಳ್ಳೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಬಡವ್ರಿಗಂತ ಪ್ರತಿ ವರ್ಷ ಎಲ್ಲ ಕಾರ್ಯಕ್ರಮ ಯಾವುದೋ ದುಡ್ಡಿಂದ ಆಯ್ತು ಸಮಸ್ಯೆ ಮತ್ತು ಈ ಥರ ಮತ್ತು ಕಣ್ಣಿನ ಆಪರೇಷನ್ ಎಲ್ಲ ಪ್ರತಿಯೊಂದನ್ನು ಬಗೆಹರಿಸ್ತಾರೆ. ಇನ್ನು 513 ಜನರಿಗೆ ಹೆಚ್ಚಿನ ಸಮಸ್ಯೆ ಇರುವವರಿಗೆ ಆಪರೇಷನ್ ಮಾಡುವುದಾಗಿ ತಿಳಿಸಿದ್ರು. ಬೆಂಗಳೂರಿನ ಹೆಸರಾಂತ ಶಂಕರ್ ಕಣ್ಣಿನ ಆಸ್ಪತ್ರೆಗೆ ಒಟ್ಟು 3 ತಂಡಗಳಲ್ಲಿ ಕರೆದುಕೊಂಡು ಹೋಗಲಾಗುತ್ತೆ. ಇದಕ್ಕಾಗಿ ಉಚಿತ 2 ಬಸ್ಸುಗಳು ವ್ಯವಸ್ಥೆ ಕೂಡ ಮಾಡಲಾಗಿದೆ. ಇದಲ್ಲದೆ ರಕ್ತದಾನ ಶಿಬಿರ ಕೂಡ ಹಮ್ಮಿಕೊಳ್ಳಲಾಯಿತು. ಅನೇಕ ಯುವಕರು ರಕ್ತ ಪರೀಕ್ಷೆ ಮಾಡಿಸಿ ರಕ್ತದಾನ ಕೂಡ ಮಾಡಿದ್ರು. ಬಡವ್ರ ಬಗ್ಗೆ ನಾಗಣ್ಣ ಸೌಕರ್ ದಂಡಿನವ್ರಿಗೆ ಏನದ ಯಾವಾಗಲೂ ಕಳಕಳಿ ಅದ, ಅವ್ರ ಬಗ್ಗೆ ಕಾಳಜಿ ಅದ. ಆ ಮನೆತನಕ್ಕೆ ಏನದ ಬಡವ್ರ ವರನೂ ಐತಿ. ಜನರ ಇವತ್ತಿಗೇನದ ಎಲ್ಲ ಅಧಿಕಾರನೂ ಕೊಟ್ಟರೆ ಆ ಮನೆಗೇನದ ಮುಂದಿನ್ನೇನು ಬಾಕಿ ಉಳಿದಿರೋದು MLA ಆಗುವಂಥ ಅವಕಾಶ ಒಂದು ಉಳಿದೈತಿ ಈಗ ಆ ಮನೆಗೆ. ಈಗ ಆ ಮನೆತನಕ್ಕೆ ಏನದ ಜನರು ಯಾವತ್ತೂ ಏನದ ಒಳ್ಳೆಯ ರೀತಿಯಿಂದ ಏನದ ಸಹಕಾರ ಕೊಡ್ತಾ ಬಂದಾರ. ಸೌಕರ್ನು ಅವ್ರ ಸ್ವಂತ ಬಡವ್ರು ಏನದ ನನ್ನ ಮಕ್ಕಳು ನನ್ನ ಅಣ್ಣತಮ್ಮರು ಬಡವರಿಗೆ ಏನದ ನಾವು ಒಳ್ಳೇದು ಮಾಡ್ಬೇಕು ಅನ್ನೋದು ಒಂದು ಉದ್ದೇಶ. ಈಗ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಈಗೇನು ಎಲೆಕ್ಷನ್ ಇಲ್ಲ, ರಾಜಕೀಯ ಏನೋ ದುರುದ್ದೇಶ ಇಟ್ಕೊಂಡು ಮಾಡಿಲ್ಲ. ಬಡವರಿಗೆ ಅನುಕೂಲ ಆಗಲಿ ಅಂತೇಳಿ ಈ ಕೆಲಸ ಏನಂತ ಮಾಡಕತ್ತಾರ. ಶಾಸಕರಾದ ರಾಜಾ ವೇಣುಗೋಪಾಲ್ ನಾಯಕ್, ಚಂದ್ರಶೇಖರ್ ದಂಡಿನವರು ಶಿಬಿರ ಸುತ್ತಮುತ್ತ ಇರುವ ಡಾಕ್ಟರ್ಸ್ಗಳನ್ನ ಹಾಗೂ ಚಿಕಿತ್ಸೆಗೆ ಬಂದಿರುವ ರೋಗಿಗಳನ್ನು ಖುದ್ದಾಗಿ ತಾವೇ ಮಾತನಾಡಿಸಿದ್ರು. ಹಾಗೂ ವೈದ್ಯಕೀಯ ಚಿಕಿತ್ಸೆ ಯಾವ ರೀತಿ ನಡೀತಾ ಇದೆ, ಎಷ್ಟು ಜನರಲ್ಲಿ ಹೆಚ್ಚಿನ ಸಮಸ್ಯೆ ಕಾಣಿಸಿದೆ ಎಂದು ವಿಚಾರಣೆ ಮಾಡಿದ್ರು. ಇನ್ನು ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಊಟದ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಯಿತು. ಹುಣಸಗಿ ತಾಲೂಕಿನಲ್ಲಿ ಯಾರೂ ಈ ರೀತಿಯ ಶಿಬಿರವನ್ನ ಮಾಡಿಲ್ಲ. ಚಂದ್ರಶೇಖರ್ ದಂಡಿನವರು ದೇವರು ಮೆಚ್ಚುವಂತ ಕೆಲಸ ಮಾಡಿದ್ದಾರೆ. ಅವರಿಗೆ ಮತ್ತು ಅವರ ಮನೆತನಕ್ಕೆ ದೇವರಿನ್ನೂ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಜನ ಹಾರೈಸಿದ್ರು. ಕಣ್ಣು ಸ್ವಲ್ಪ ಕಾಣ್ಲಾಗೈತ್ರಿ, ಅದಕ್ಕೆ ಬಂದಿವಿ ನೋಡ್ರಿ. ಏನಂದಾರೆ ಎಲ್ಲ ಚೆಕ್ ಮಾಡ್ಯಾರ್ರಿ, ಒಟ್ಟು ಬೆಂಗಳೂರಿಗೆ ಬರಬೇಕಂದಾರೆ. ಇದು ಹುಣಸಿಗೆ ಸೋರ್ ಅಂತಲ್ರಿ, ಅವ್ರ ಪುಣ್ಯ ಬರ್ಲಿ, ಅವ್ರ ಕೋಟಿಗೆ ನಮಸ್ಕಾರ ರೀ, ಅವರೇ ಮಾಡ್ಯಾರ ನೋಡ್ರಿ. ಬಡವ್ರದಿ ಏನು ಮಾಡಲ್ರಿ, ಬಡವ್ರದಿ ಸಹಾಯ ಮಾಡ್ಯಾರ, ನಮ್ಮ ಅಕ್ಕ ಪುಣ್ಯ ಬರ್ಲಿ, ಅವನಿಗೆ ಬೇಡ್ಕೊಂಡು ಅದಾರಿ. ನಮ್ದು ಏನಿಲ್ರಿ, ಸುಮ್ ಹೋಗೋದ್ರಿ ಬರೋದ್ರಿ. ಊಟ ಎಲ್ಲ ಅವ್ರದಾರಿ ಸರ್. ನಮ್ದು ಏನಿಲ್ರಿ, ಸುಮ್ ಬಡವ್ರು ಇದೀವಲ್ರಿ, ಇದ್ದತನ ಓದ್ತಾರ ಅವ್ರು. ನಮ್ಮ ಅಪ್ಪಗಳು ಪುಣ್ಯ ಬರ್ಲಿ ಬೆಳ್ಳಿ ಅಂದ್ರ ಇರ್ರಿ ಅಂತ ಬೇಡ್ಕೊತೀವಿ ನೋಡ್ರಿ. ಕಕ್ಕೇರಿ ಅಂದ್ರೆ ನಮ್ಮ ಊರಿಗೆ ಯಾವಾಗೂ ಮಾಡಿಲ್ರಿ, ಇಂಥವ್ರು ಪುಣ್ಯ ತಮ್ಮ ಮಾಡ್ಯಾರ ಅಂದ್ರೆ ಭಾಳ ಕೋಟಿ ನಮಸ್ಕಾರ ನೋಡ್ರಿ. ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ದಂಡಿನ ಕುಟುಂಬದವರು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು ಮತ್ತು ಅನೇಕ ಗಣ್ಯ ವ್ಯಕ್ತಿಗಳು ಕೂಡ ಬಂದಿದ್ದರು. ಮತ್ತು ಇಂಥ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂಥ ದಂಡಿನ ಕುಟುಂಬದವರಿಗೆ ಇಂಥ ಬಡವರ ಸೇವೆ ಮಾಡಲಿಕ್ಕೆ ಮತ್ತು ದೀನದಲಿತರ ಸೇವೆ ಮಾಡಲಿಕ್ಕೆ ಇನ್ನೂ ಹೆಚ್ಚಿನ ಶಕ್ತಿಯ ದೇವರು ಕೊಡಲಿ ಆ ದಂಡಿನ ಕುಟುಂಬದವರಿಗೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಈ ಕಾರ್ಯಕ್ರಮವನ್ನು ನೋಡಿದಾಗ ಸುಮಾರು 1000ಕ್ಕೂ ಹೆಚ್ಚು ಬಡ ಕುಟುಂಬದವರು ಬಂದು ಈಗಾಗಲೇ ತಪಾಸಣೆ ಮಾಡ್ಕೊಂಡಿದ್ದಾರೆ. ಸ್ವಂತ ಬಸ್ಸು ವ್ಯವಸ್ಥೆಯನ್ನು ಮಾಡಿ ಬೆಂಗಳೂರಿಗೆ ಅವರ ಒಂದು ಬೆಂಗಳೂರು ಆಸ್ಪತ್ರೆಗೆ ಕಳಿಸ್ತಕ್ಕಂಥ ಕೆಲಸವನ್ನು ಕೂಡ ದಂಡಿನ ಸೌಕರ್ ಅವರ ಕುಟುಂಬದವರು ಮಾಡ್ತಾ ಇದ್ದಾರೆ. ಅವರಿಗೆ ನಾನು ತಾಲೂಕಿನ ಬಡ ಜನರ ಪರವಾಗಿ, ದೀನದಲಿತರ ಪರವಾಗಿ ಮತ್ತು RVN ಸಾಹೇಬರ ಅಭಿಮಾನಿಗಳ ಪರವಾಗಿ ನಾನು ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ನೀಲಕಂಠರಾಯ ದೇವಸ್ಥಾನದಲ್ಲಿ ಕಣ್ಣಿನ ಶಿಬಿರ ಕಾರ್ಯಕ್ರಮವನ್ನು ದಂಡಿನ ನಾಗಣ್ಣ ಸೌಕರ್ ಅವರು ಏರ್ಪಡಿಸಿದ್ದಾರೆ. ಇಂಥ ಕಾರ್ಯಕ್ರಮವನ್ನು ಬಹುದಿನಗಳಿಂದ ನಾಗಣ್ಣ ಸೌಕರ್ ಅವರು ಮಾಡ್ಕೊಂಬಂದಿದ್ದಾರೆ. ದುಡ್ಡು ಮಾಡೋರ ಜೊತೆಗೆ ದುಡ್ಡು ಸಾಕಷ್ಟು ಜನ ಮಾಡ್ತಾರೆ. ದುಡ್ಡಿನ ಜೊತೆಗೆ ಇಂಥ ಒಳ್ಳೆಯ ಕೆಲಸ, ಕಣ್ಣಿನ ಚಿಕಿತ್ಸೆ ಆಗಿರ್ಬೋದು ಮತ್ತು ಬ್ಲಡ್ ಕ್ಯಾಂಪಿಂಗ್ ಆಗಿರ್ಬೋದು, ಇಂಥ ಒಳ್ಳೆಯ ಕೆಲಸವನ್ನು ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಸಮಯ ಮಾಡಲಿ ಅಂತ ನಾ ಹೇಳಕ್ಕೆ.
ಇನ್ನು ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಸದಸ್ಯರು, ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಉಪಸ್ಥಿತರಿದ್ದರು. ಒಟ್ನಲ್ಲಿ ಉಚಿತ ನೇತ್ರ ಚಿಕಿತ್ಸಾ ಕಾರ್ಯಕ್ರಮ ಗ್ರಾಮದಲ್ಲಿ ಯಶಸ್ವಿಯಾಯಿತು. 28/9/2024 ನಡೀತಿರುವಂಥ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ನಾಗಣ್ಣ ಸಾವ್ಕಾರ ದಂಡಿನ ಕುಟುಂಬ ಬಹಳ ಮಹತ್ವಪೂರ್ಣವಂಥ ಶ್ಲಾಘನೀಯವಾದಂಥ ಕೆಲಸ ಇವತ್ತು ಮಾಡಿದೆ. ಕಾರಣ ಅನೇಕ ಬಡ ಜನರಿಗೆ, ಕೂಲಿ ಕಾರ್ಮಿಕರಿಗೆ, ದೀನ ದಲಿತರಿಗೆ, ಪ್ರತಿಯೊಬ್ಬರಿಗೆ ಅನುಕೂಲ ಆಗಲಂತೇಳಿ ಸುಮಾರು ಇದಕ್ಕಿಂತ ಹಿಂದೆ ಆರೋಗ್ಯ ತಪಾಸಣಾ ಶಿಬಿರ ಅಂತ ಕೂಡ ಮಾಡಿದರು, ನೇತ್ರ ಶಿಬಿರ ಅಂತ ಮಾಡಿದರು. ಇದರಲ್ಲಿ 3-4 ಬಾರಿ ಕೂಡ ಈ ಒಂದು ಉಚಿತವಂಥ ಶಿಬಿರ ಕೂಡ ಮಾಡ್ತಾ ಇದ್ದಾರೆ. ಭಗವಂತ ಅವರಿಗೆ ಈ ಒಂದು ಶಿಬಿರದಲ್ಲಿ ಇವತ್ತು ಯಶಸ್ಸು ಕೂಡ ಕಂಡಿದೆ. ಇದಕ್ಕೆ ನಾಗಣ್ಣ ಸಾವ್ಕಾರ ದಂಡಿನವರ ಜೊತೆಯಲ್ಲಿ ಅವರ ಮಗನಾಗಿರುವಂಥ ಎಲ್ಲರೂ, ಅವರ ಕುಟುಂಬವೇ, ಅದರಲ್ಲಿ ವಿಶೇಷವಾಗಿ ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಸನ್ಮಾನ್ಯ ಚಂದ್ರಶೇಖರ್ ಸಾವ್ಕಾರ ದಂಡಿನವರಲ್ಲಿ ಅವರ ಸಂಬಂಧಿಕರು, ಅವರ ಯುವ ಪಡೆ ಭಾಳ ಹಸನ್ಮುಖಿಯಾಗಿ ಎಲ್ಲ ರೀತಿಯ ಎಲ್ಲಿ ಕೂಡ ಚಾಚು ತಪ್ಪದೆ ಯಾವುದೇ ರೀತಿಯ ತೊಂದರೆ ಆದಂತೆಯೂ ಕೂಡ ಒಂದು ಉಚಿತವಾದಂಥ ಒಂದು ಕಣ್ಣಿನ ತಪಾಸಣೆಯನ್ನು ಮಾಡುವಂಥ ಒಂದು ಕೆಲಸ ಕೂಡ ಮಾಡಿದ್ದಾರೆ. ಇದಕ್ಕೆ ಮುಖ್ಯವಾಗಿ ಬೆಂಗಳೂರು ಕರ್ನಾಟಕದಲ್ಲಿ ವಿಶೇಷವಾದಂಥ ನೇತ್ರದಲ್ಲಿ ತನ್ನದಾದಂಥ ಚಾಪನ ಮುಡಿಸುವಂಥ ಶಂಕರ್ ಆಸ್ಪತ್ರೆ ಎನ್ನುವಂಥ ಬೆಂಗಳೂರಿನ ಕಣ್ಣಿನ ಆಸ್ಪತ್ರೆ ಕೂಡ ಇದರ ಸಹಯೋಗದೊಂದಿಗೆ ಮತ್ತು ಯಾದಗಿರಿ ಜಿಲ್ಲೆಯ ಅಂಧತ್ವ ಕಣ್ಣಿನ ನಿವಾರಣಾ ಕೇಂದ್ರದ ಮತ್ತು ಮುಡ್ಚಿ ತಾಲೂಕಿನ ಒಂದು ವೈದ್ಯಾಧಿಕಾರಿಗಳ ಎಲ್ಲರ ಸಹಯೋಗದೊಂದಿಗೆ ಭಾಳ ಯಶಸ್ವಿಯಾದಂಥ ರೀತಿಯಲ್ಲಿ ಕೂಡ ಈ ಒಂದು ಉಚಿತವಾದಂಥ ಕಣ್ಣಿನ ತಪಾಸಣೆ ಶಿಬಿರವನ್ನು ಕೂಡ ಮಾಡಿದ್ದಾರೆ. ಇದಕ್ಕೆ ನಮ್ಮ ಸುರಪುರ ತಾಲೂಕಿನ ಜನಪ್ರಿಯ ಶಾಸಕರು, ನಮ್ಮೆಲ್ಲರ ಕಣ್ಮಣಿ ಅಂತ ಸನ್ಮಾನಿಸಿ ರಾಜ್ಯ ವೇಣುಗೋಪಾಲ್ ನಾಯಕ್ ಕೂಡ ಅವರು ಉದ್ಘಾಟನೆ ಮಾಡಿದಂತೆ ಸಹಸ್ರಾರು ಸಂಖ್ಯೆಯಲ್ಲಿ ಅನೇಕ ಹಿರಿಯರು ಕೂಡ ಆ ಕಾರ್ಯಕ್ರಮ ಕೂಡ ಭಾಗವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಮಾಡಿದ ಮುಖ್ಯವಾದ ಉದ್ದೇಶ ಪ್ರತಿಯೊಬ್ಬರಿಗೆ ಅನುಕೂಲ ಆಗಲಿ ಎನ್ನುವಂಥ ಉದ್ದೇಶಕ್ಕಾಗಿ ಒಂದು ಶಿಬಿರ ಕೂಡ ಏರ್ಪಡಿಸಿದ್ದಾರೆ. ಈ ಶಿಬಿರದಲ್ಲಿ ಮಾಡುವಂಥ ಇನ್ನೂ ಕೂಡ ಇದಕ್ಕಿಂತ ಹೆಚ್ಚೆಚ್ಚು ಮಾಡಲಿ, ಭಗವಂತ ಅವರಿಗೆ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ, ಎಲ್ಲರೂ ಕೂಡ ಅವರಿಗೆ ಜೊತೆ ನಾವು ಇದ್ದೇವೆ ಅಂತ ವಿಚಾರ ಹೇಳ್ತೇನೆ. ನಾನು ಹೇಳ್ಬೋದು. ನಮಸ್ಕಾರ ವೀಕ್ಷಕರೇ, ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ.